ಎಲ್ಲರಿಗೂ ಹಾಯ್. ಲುಲು ಮಾಲ್ ಬೆಂಗಳೂರು ಮೆಜೆಸ್ಟಿಕ್ ಹತ್ರನೇ ಇದೆ. ನೀವು ಹತ್ರ ಇದ್ದರೆ ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅದಕ್ಕಾಗಿ ಸಣ್ಣ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಮನೆಯವರು ಹಾಡು ಹೇಳಿದ್ದಾರೆ, ನೋಡೋಣ ಬನ್ನಿ. ಸಿಂಗರ್ ಆಗಿದ್ರು ಪರವಾಗಿಲ್ಲ, ನಂತರ ಬಾತ್ರೂಮ್ ಸಿಂಗರ್ ಆಗಿದ್ರು ಪರವಾಗಿಲ್ಲ. ಸೊ ಜಸ್ಟ್ ಗಿವ್ ಅ ಟ್ರೈ. ಸಾಂಗ್ ಕನ್ನಡದಲ್ಲಿ, ಆದರೆ ನೀವು ಹೇಳೋ ಸಾಂಗ್ ಅಲ್ಲಿ ಆ ಕನ್ನಡ ವರ್ಡ್ ಇರಬೇಕು. ಕನ್ನಡದ ಕುಲದೇವಿ ಕಾಪಾಡು ಬಾ ತಾಯಿ, ಮುನ್ನಡೆವ ಕನ್ನಡದ ದಾರಿದೀವಿಗೆ ನೀಗೆ. ಕನ್ನಡದ ಕುಲದೇವಿ ಕಾಪಾಡು ಬಾ ತಾಯಿ. ನಮ್ಮ ಮನೆಯವರು ಹಾಡಿರುವ ಹಾಡು ನಿಮ್ಗೆ ಇಷ್ಟ ಆಯಿತಾ? ಆಮೇಲೆ ನಾವು ಸ್ವಲ್ಪ ಹೊತ್ತು ಇದ್ದು ಅಲ್ಲಿ ಏನೋ ಸ್ಪರ್ಧೆ ನಡೀತಾ ಇತ್ತು. ಇದ್ಬಿಟ್ಟು ಆಮೇಲೆ ಒಂದು ಪ್ರೋಗ್ರಾಮ್ ಆದಮೇಲೆ ಇನ್ನೊಂದು ಪ್ರೋಗ್ರಾಮ್ ನಡೀತಾನೆ ಇತ್ತು. ನಾವು ಶಾಪಿಂಗ್ ಮಾಡಬೇಕು, ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಬಂದ್ಬಿಟ್ಟಿದ್ವಿ. ಬಟ್ ತುಂಬ ಎಂಜಾಯ್ ಮಾಡಿದ್ವಿ ನಾವು ಅವತ್ತು. ಓಕೆ, 13 ಇದೆ ಅಲ್ಲಿ. ಸೊ ನೀವೇನು ಬೇಕು, 1 3 ಇದೆ ಅಲ್ವಾ, 1 ಕನ್ನಡ ಆಗಬೇಕು, ಒಂದು ಕನ್ನಡ. ಓಕೆ, 14 ಮೇಡಮ್ ಮಾಡ್ತಿದ್ರು ಇಲ್ಲ 15 ಒಂದು ಕನ್ನಡ. ಓಕೆ, ಕನ್ಫ್ಯೂಷನ್ ಆಗ್ತಿದ್ಯಾ? ಓಕೆ ಫೈನ್. ಸೊ ನೀವು ಚಿಟ್ಕೆ ಚಪ್ಪಲ್ ಹೊಡೆದು ಬೇಡ, ಕನ್ನಡ ಅಂತ ಹೇಳಿ. 3 ಬಂದಾಗ ಕನ್ನಡ ಅಂತ ಹೇಳಿ. ನೋಡ್ತಾ ಇದ್ರೆ ನೀವು ಆ ಪ್ಲೇಸಲ್ಲಿ ಇದ್ರೆ ಇಷ್ಟು ಎಂಜಾಯ್ ಮಾಡ್ತಾ ಇದ್ದೀವೇನೋ ಅಂತ ಅನ್ಸುತ್ತಲ್ಲ. ಪಕ್ಕದಲ್ಲಿ ನೋಡಿ ಅಮ್ಮನವ್ರು ಎಷ್ಟು ಚೆನ್ನಾಗಿದ್ದಾರಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ನೋಡಿ ಈ ಥರ. ಇವೆಲ್ಲ ನಮಗೆ ಆಚೆ ನೋಡೋಕ್ಕೆ ಸಿಗೋದಿಲ್ಲ, ಎಲ್ಲೋ ರೇರ್ ಜಾತ್ರೆ ಎಲ್ಲೋ ನೋಡ್ತೀವಿ. ಬಟ್ ಆ ಮಾಲಲ್ಲಿ ಲೈವ್ ನೋಡಿದಾಗ ನನಗಂತೂ ತುಂಬ ಖುಷಿ ಆಯಿತು. ಸೊ ಅದಕ್ಕೇ ಬಿಟ್ಟು ಸ್ವಲ್ಪ ಇಟ್ಟಿದ್ದೀವಿ. ಓಕೆನಾ, ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಅವು ನೋಡ್ಕೊಂಡು ಈ ಕಡೆ ಬಂದರೆ ಇದು ನೋಡಿ ಒಂಥರ ವಿಚಿತ್ರ, ನನಗೊಂಥರ ಖುಷಿ ಆಯಿತು. ಶಿರೀಷ ಒಂದು ಪಿಕ್ ತೆಗಿ ಅಂತ ಹೇಳಿದ್ದೀನಿ, ನೋಡ್ತಾ ಇದ್ದೀರಾ. ಅದಾದಮೇಲೆ ಇಲ್ಲಿ ಸ್ಟಾಲ್ಗಳಿದೆ, ಅದರಲ್ಲಿ ಡಿಫ್ರೆಂಟ್ ಪಾನ್ ಮಸಾಲಗಳು, ಸ್ವೀಟ್ ಬೀಡ ಸಿಗುತ್ತಲ್ಲ ಆ ಪಾನ್ ಮಸಾಲಗಳು, ಆಮೇಲೆ ನೆಲ್ಲಿಕಾಯಿ, ಜೇನುತುಪ್ಪ, ಬೆಲ್ಲ, ಸಕ್ಕರೆದಲ್ಲಿ ಪಾಕ ಮಾಡಿ ಮಾರ್ತಾರಲ್ಲ ಅವು, ಬ್ರೇಸ್ಲೈಟು, ಇಯರಿಂಗು, ಬ್ಯಾಂಗಲ್ಸು, ಡಿಫ್ರೆಂಟ್ ಆಗಿರೋದು ಅಲ್ಲಿತ್ತು. ನೆಕ್ಸ್ಟ್ ಬಂದು ನಾವು ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಬಂದಿದ್ವಿ ಅಂತ ಹೇಳಿದ್ನಲ್ಲ, ಟ್ರೆಂಡ್ಸ್ಗೆ ಹೋದೋ. ಅಲ್ಲಿ ಸ್ವಲ್ಪ ಬಟ್ಟೆ ತೊಗೊಂಡಿದ್ಮೇಲೆ ಅವರು ಕೂಪನ್ಗಳು ಕೊಟ್ಟರು. ಆ ಕೂಪನ್ ಏನಂದರೆ 4 ಕೂಪನ್ ಕೊಟ್ಟರು. ಒಂದು ಕೂಪನ್ಗೆ ನಾವು 1500 ರುಪೀಸ್ ತಗೊಂಡ್ರೆ ನಮಗೆ 500 ಡಿಸ್ಕೌಂಟ್ ಆಗುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಇನ್ನೊಂದು ದಿನ ಬಟ್ಟೆ ತೊಗೊಳಕ್ಕೆ ಹೋಗಿದ್ದೀವಿ. ನೀವು ಅಬ್ಸರ್ವ್ ಮಾಡಿ ನೋಡಿದರೆ ನಾವು 2 ಜೊತೆ ಬಟ್ಟೆಯಲ್ಲಿ ಕಾಣಿಸ್ಕೊತೀವಿ. ಓಕೆನಾ. ಅದಾದಮೇಲೆ ಜೂಡಿಯೋ ಇದೆ. ಆ ಜೂಡಿಯೋ ಯಾರ್ದು ಅಂದರೆ ರತನ್ ಟಾಟಾ ಅವ್ರದ್ದು. ಅದೇನಂದರೆ ಸ್ವಲ್ಪ ಬಜೆಟ್ ಲೋ ಇರುತ್ತೆ, ಅಂದರೆ ಹೈ ಇರಲ್ಲ, ಲೋ ಇರಲ್ಲ, ಮೀಡಿಯಮ್ ಆಗಿರುತ್ತೆ. ನಾವು ಅಲ್ಲಿ ಬಟ್ಟೆಗಳು ತೊಗೋಬೋದು. ವರ್ತಾಗಿತ್ತು ನನಗೆ ನೋಡಿದರೆ. ನಾವು ಸ್ವಲ್ಪ ಅಲ್ಲಿ ತಗೊಂಡು ಟ್ರೆಂಡ್ಸಲ್ಲಿ ತಗೊಂಡಿದ್ವಿ. ಇವೆಲ್ಲ ತಿರುಗಬೇಕಂದ್ರೆ ಈ ಲೂಲು ಮಾಲಲ್ಲಿ ಅದಿದೆ ಇದಿದೆ ಅಂತ ಇಲ್ಲ, ಎಲ್ಲನೂ ಇದೆ. ಸಕ್ಕತ್ತಾಗಿದೆ ಮಾತ್ರ. ಎಲ್ಲ ನಮಗೆ ಊಟದಿಂದ ಹಿಡಿದು ಗೇಮ್ಸಿಂದ ಹಿಡಿದು ಪ್ರತಿಯೊಂದು ಇದೆ. ಇಲ್ಲಿ ಬಂದು ಸಿಕ್ಕಾಪಟ್ಟೆ ಮಕ್ಕಳು ಫ್ಯಾಮಿಲಿ ಸಮೇತ ಹೋದರೆ ತುಂಬ ಎಂಜಾಯ್ ಮಾಡ್ಬೋದು. ನಾವೆಲ್ಲ ಸುತ್ತಿ ಮಕ್ಕಳಿಗೆ ಹೊಟ್ಟೆ ಹಸಿತಾ ಇದೆ, ಏನಾದ್ರು ತಿನ್ನೋಣ ಅಂದರೆ ಓಕೆ ಅಂತ ಹೇಳಿದ್ವಿ. ಆ ಶಿರೀಷ ಎಲ್ಲ ನೋಡಿಬಿಟ್ಟು ಯಾವುದು ಎಷ್ಟು ರೇಟು ಎಲ್ಲ ನೋಡಿಕೊಂಡು ಆಮೇಲೆ ಯಾವ್ದಾದ್ರು ಬೇಕೋ ಅದು ಬುಕ್ ಮಾಡಿಕೊಂಡ್ರು. ಶಿರೀಷ ಬಂದು ಮಸಾಲ ದೋಸೆ, ಎಲ್ಲಿಗೋದ್ರೆ ಮಸಾಲ ದೋಸೆ ಬಿಡಲ್ಲ ಶಿರೀಷ. ರಾಜೇಶ್ ಬಂದು ಬಿಸಿಬೇಳೆ ಬಾತು ತಗೊಂಡ. ರಾಜೇಶ್ ಅಂದರೆ ನನ್ನ ಮಗ, ಶಿರೀಷ ಅಂದರೆ ಮಗಳು, ನಿಮಗೆಲ್ಲರೂ ಗೊತ್ತಲ್ವ. ಅದಾದಮೇಲೆ ನಾವಿಬ್ಬರು ಅನ್ನ ತಗೊಂಡಿದ್ದೀವಿ. ನಾವು ಎಲ್ಲಿಗೋದ್ರೆ ಜಾಸ್ತಿ ಸೌತ್ ಮೀಲ್ಸೇ ಜಾಸ್ತಿ ತಗೊಳ್ಳೋದು, ಬಿಟ್ಟರೆ ಇನ್ನೆಲ್ಲನೂ ಅಷ್ಟು ತಗೊಳ್ಳಲ್ಲ. ಇವರಿಬ್ಬರು ಬಿಸಿಬೇಳೆ ಬಾತು ದೋಸೆ ತಗೊಂಡು ಅದೆಲ್ಲ ತಿಂದಾದ್ಮೇಲೆ ನಮಗೆ ಛೋಲೆ ಭಟೂರೆ ತಗೋಬೇಕು, ತಿನ್ನಬೇಕು ಅಂತ ಶಿರೀಷ ಅಂತೂ ಓಕೆ ಅಂತ ಅಂದ. ತಗೊಂಡು ತಿಂದರು. ಬಟ್ ಟೇಸ್ಟ್ಗಳಂದರೆ ಅಷ್ಟಕ್ಕಷ್ಟೇ, ಜಾಸ್ತಿ ಹೆವಿ ಟೇಸ್ಟ್ ಅಂತ ಇಲ್ಲ, ಸ್ವಲ್ಪ ಸಪ್ಪೆ ಇತ್ತು. ಬಟ್ ಛೋಲೆ ಭಟೂರೆ ಚೆನ್ನಾಗಿತ್ತು, ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು. ನಿಮಗೆ ನಾನ್ ವೆಜ್ ಬೇಕಾ, ನಾನ್ ವೆಜ್ ಇದೆ. ನೆಕ್ಸ್ಟ್ ಬಂದು ಪಿಜ್ಜಾ, ಬರ್ಗರು, ಏನು ಬೇಕಾದ್ರೆ ಒಳಗಡೆ ಸಿಗುತ್ತೆ. ನಾವು ಕಾರ್ತಿಕ್ ಮಾಸ ಅಲ್ವಾ, ನಾನ್ ವೆಜ್ ಕಡೆ ಹೋಗಿಲ್ಲ, ಬರೀ ವೆಜ್ ಮಾತ್ರ ತಿಂದಿದ್ವಿ. ಊಟ ಮುಗಿಸ್ಕೊಂಡು ಈ ಕಡೆ ಬಂದರೆ ಗೇಮ್ಸ್ ಇರುತ್ತೆ ನೋಡಿ, ಸಖತ್ತಾಗಿರುತ್ತೆ. ವಂಡರ್ಲಾದಲ್ಲಿ ಎಷ್ಟು ಎಂಜಾಯ್ ಮಾಡ್ತೀವೋ ಇಲ್ಲೂ ಅಷ್ಟೇ ಎಂಜಾಯ್ ಮಾಡ್ಬೋದು. ಬಟ್ ಅಲ್ಲಿರೋ ಅಷ್ಟು ಇಲ್ಲಿಲ್ಲ, ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ನೀವು ಮಕ್ಳಿಗೆ ಕರ್ಕೊಂಡು ಹೋದ್ರೆ ಮಾತ್ರ ಫುಲ್ ಒಂದು ಸಂಡೇ ಹೋದರೆ ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇಲ್ಲಿ ಎಲ್ಲ ದೊಡ್ಡವ್ರಿಗೆ ಮಕ್ಕಳಿಗೆಲ್ಲ ಗೇಮ್ಸ್ಗಳಿದೆ. ನಾವು ಇದೆಲ್ಲ ನೋಡಿಕೊಂಡು ನಮಗೆ ಟೈಮ್ ಆಗೋಯ್ತಂತ ಯಾವುದಕ್ಕೆ ಹೋಗಲಿಲ್ಲ. ಇನ್ಯಾವತ್ತಾದ್ರೂ ಫ್ರೀ ಸಿಕ್ಕಿದಾಗ ಹೋಗಿ ಇವೆಲ್ಲ ಆಟ ಆಡ್ಕೊಂಡು ಬರಬೇಕು. ನೋಡಿ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಾವ್ರಲ್ಲ, ಮಕ್ಕಳೇ ಅಲ್ಲ ನಾವು ದೊಡ್ಡವರು ಹೋದ್ರೂ ನಾವೇ ಅಷ್ಟೇ ಎಂಜಾಯ್ ಮಾಡ್ತೀವಿ.
ಒಂದಿನ ಬೆಳಗ್ಗೆ ಹೋಗ್ಬಿಟ್ರೆ ಸಂಜೆ ಗಂಟೆ ಇದ್ದು ಫುಲ್ಲು ಎಂಜಾಯ್, ಬಟ್ಟೆ ಪರ್ಚೇಸ್, ಊಟ, ಆಮೇಲೆ ಆಟ, ಎಲ್ಲನೂ ನೋಟ ಎಲ್ಲನೂ ಒಳಗಡೆ ಇರುತ್ತೆ. ಅಷ್ಟು ಎಂಜಾಯ್ ಮಾಡ್ಬೋದು. ಯಾವ ಥರ ಟೈಮ್ ಸಿಕ್ಕಿದಾಗ ಮೆಜೆಸ್ಟಿಕ್ಕಿಂದ ಒಂದೇ ಸ್ಟಾಪು ಹತ್ರನೇ ಇದೆ, ಮೆಜೆಸ್ಟಿಕ್ ಹತ್ರನೇ ಇದೆ, ಹೋಗ್ಬೋದು. ಓಕೆನಾ? ಅಂದರೆ ನಾನು ಹೇಳ್ತಾ ಇರೋದು ಎಷ್ಟೋ ಇದೆ, ಇದು ಮೆಜೆಸ್ಟಿಕ್ ಹತ್ತಿರ ಇದೆ ಅಂತ ಹೇಳ್ತಾ ಇದ್ದೀನಿ. ನನಗೆ ಇದೊಂದು ಹತ್ತಬೇಕಂತ ಇತ್ತು, ಬಟ್ ನಮಗೆ ಟೈಮ್ ಸಾಕಾಗಲ್ಲ ಅಂತ ಹತ್ತಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಇನ್ನೊಂದು ಸಲ ಯಾವತ್ತಾದ್ರೂ ಹೋದಾಗ ಟೈಮ್ ಸಿಕ್ಕಿದ್ರೆ ಹೋಗ್ಬಿಟ್ಟು ಇದೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ಇಲ್ಲಿ ಒಳಗಡೆ ಎಲ್ಲ ನಿಂತಿದ್ದಾರೆ, ಅದು ಸ್ಪೀಡಾಗಿ ತಿರುಗಿದ ಮೇಲೆ ಯಾರೋ ಒಬ್ಬರು ಕೆಳಗಡೆ ಸ್ವಲ್ಪ ಜಾರ್ತಾರೆ, ಅದು ಬ್ಯಾಲೆನ್ಸ್ ಇರಲ್ವೋ ಏನೋ ನನಗಂತೂ ಗೊತ್ತಿಲ್ಲ, ನಾವು ಹೋಗಲಿಲ್ಲ ಒಳಗಡೆಗೆ. ಇನ್ನೊಂದು ಸಲ ಹೋದಾಗ ನೀಟಾಗಿ ವಿಡಿಯೋ ಮಾಡ್ತೀನಿ. ಒಬ್ಬರು ಮಾತ್ರ ಯಾರೋ ಒಬ್ಬರು ಕೆಳಗಡೆ ಸ್ವಲ್ಪ ಜಾರಿ ಇರ್ತಾರೆ, ಅಂದರೆ ಅಲ್ಲಿ ಬ್ಯಾಲೆನ್ಸ್ ಇರಲ್ವೋ, ಆ ಗಾಳಿಯಲ್ಲಿ ತಿರುಗಿದಾಗ ಬ್ಯಾಲೆನ್ಸ್ ಇರಲ್ವೋ ಏನೋ ಗೊತ್ತಿಲ್ಲ, ನೀವು ನೋಡಿ ಒಬ್ಬರು ಮಾತ್ರ ಸ್ವಲ್ಪ ಕೆಳಗಡೆ ಇರ್ತಾರೆ. ಓಕೆನಾ? ಇವೆಲ್ಲ ನೋಡಿದರೆ ನಮಗೆ ಟೈಮ್ ಹೆಂಗೆ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಿರ್ತೀವಿ. ಆಮೇಲೆ ಒಂಥರ ಪಕ್ಕದಲ್ಲಿ ಏನಾದ್ರು ತಿನ್ನೋಕ್ಕೆ ಸಿಗುತ್ತಲ್ಲ, ತಿಂತಾ ಇರೋದು, ನೋಡ್ತಾ ಇರೋದು, ಎಂಜಾಯ್ ಮಾಡ್ತಾ ಇರೋದು. ನೀವು ಸಹ ಮಕ್ಕಳಿಗೆ ರಜಾ ಇದ್ದಾಗ ಹೋಗ್ಬಿಟ್ಟು ಎಂಜಾಯ್ ಮಾಡಿ. ನಾವಂತೂ ಫುಲ್ಲು ಎಂಜಾಯ್ ಮಾಡಿದ್ವಿ ನೋಡಿ. ಈ ಥರ ಎಲ್ಲ ಆಟ ಆಡ್ಬೋದು ಒಳಗಡೆ. ನಾನು ಮಾತಾಡೋದಕ್ಕಿಂತ ನೀವು ಒಂದು ಸಲ ನೋಡಿದರೆ ನಿಮಗೆ ಹಬ್ಬ ಹೋಗಬೇಕು ಅಂತ ಅನಿಸುತ್ತೆ. ಓಕೆನಾ? ಈಗ ನಾನು ಮಾತಾಡೋದು ಮುಗಿಸ್ತೀನಿ, ಸ್ವಲ್ಪ ನೀವು ನೋಡಿ ಎಂಜಾಯ್ ಮಾಡಿ. ಈ ಗನ್ನು ನೋಡ್ತಾ ಇದ್ರೆ KGF ಮೂವಿಯಲ್ಲಿ ಯಶ್ ಅವರು ಹಿಡ್ಕೋತಾರಲ್ಲ, ಆ ಗನ್ನು ನೆನಪಾಯ್ತು ನನಗೆ. ನಿಮಗೂ ಅಷ್ಟೇನಾ? ಮೇಲಿಗೆ ಹೋಗಿ ಜೋರಾಗಿ ತಿರುಗಿಸಿದಾಗ ಸ್ವಲ್ಪ ತಲೆ ಸುತ್ತತ್ತಲ್ಲ, ಕೆಲವರು ಆದರೆ ಕಣ್ಣು ಮುಚ್ಕೊಂಡು ಆ ದಾರಾಗೆ ಟೈಟಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಮಾತ್ರ ನಮ್ಗೆ ನೋಡಿದವ್ರಿಗೆ ಎಂಜಾಯ್ ಇರುತ್ತೆ, ಬಟ್ ಅಲ್ಲಿ ಆಟ ಆಡೋದವ್ರಿಗೆ ತುಂಬ ಪ್ರಾಣ ಸಂಕಟ ಇದ್ದಂಗೆ ಇರುತ್ತೇನೋ, ಕಣ್ಣೆಲ್ಲ ಮುಚ್ಕೊಂಡು ಭಯದಿಂದ ಇದ್ದರು. ಸ್ಟಾಪ್ ಮಾಡಿದ ತಕ್ಷಣ ಕೆಳಗಡೆ ಇಳ್ಕೊಂಬಿಟ್ರು. ಅಂದರೆ ಕೆಲವು ಸ್ವಲ್ಪ ಡೇರಿಂಗ್ ಮಾಡಬೇಕು, ಕೆಲವು ಎಂಜಾಯ್ ಮಾಡಬೇಕು. ಓಕೆನಾ? ಆ ಕಡೆ ಎಲ್ಲ ಎಂಜಾಯ್ ಮಾಡ್ಕೊಂಡು ಈ ಕಡೆ ಬಂದ ಮೇಲೆ ಕರ್ನಾಟಕ ಫೇಮಸ್ ವ್ಯಕ್ತಿಗಳ ಫೋಟೋಗಳಿದೆ. ಇವೆಲ್ಲ ನೋಡಿದರೆ ನಮಗೆ ಹಳೆ ನೆನಪೆಲ್ಲ ಬರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಶಂಕರ್ ನಾಗು, ಅಂಬರೀಷ್ ಅವರು, ಇವರಿಗೆಲ್ಲ ನೋಡಿದರೆ ಹಳೆಯ ಫಿಲಮ್ಗಳು ನೆನಪಾಗತ್ತೆ ಅಲ್ವಾ? ಅದಾದಮೇಲೆ ಇವೆಲ್ಲ ಸುತ್ತಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಂದ್ವಾ. ಇಲ್ಲಿ ಮಕ್ಕಳಿಗೆ ಇದರಲ್ಲಿ ಹತ್ತಿಸ್ಕೊಂಡು ಸುತ್ತ ಒಂದು ರೌಂಡ್ ಹಾಕ್ತಾರೆ, ದೊಡ್ಡವ್ರನ್ನೂ ಕುತ್ಕೋಬೋದಂತೆ. ಅವೆಲ್ಲ ನೋಡಿ ಇಲ್ಲೊಂದು ಬ್ಯಾಗ್ ತುಂಬ ಇಷ್ಟ ಆಯಿತು. ಕೇಳಿದರೆ 6,000 ಅಂದರು. ಅಮ್ಮ 6,000ನ ಬೇಡ ಅಂತ, ನೀನು ಇಲ್ಲೇ ಇರಮ್ಮ ಅಂತ ಅಲ್ಲೇ ಬಿಟ್ಟು ಮತ್ತೆ ಬಂದ್ಬಿಟ್ಟಿದ್ವಿ. ಇದೆಲ್ಲ ಸುತ್ತಿದ ಮೇಲೆ ಲಾಸ್ಟ್ ಕಾಲು ನನಗೆ ಸಾಕಾಗ್ಬಿಟ್ಟಿದೆ, ನಡೀರಿ ಸಾಕು, ನನಗೆ ಇನ್ನೂ ತಿರ್ಗೋಕ್ಕಾಗಲ್ಲ ಅಂತ ಇದೆ. ಈ ಬ್ಯಾಗ್ಗಳು ಮಾತ್ರ ಚೆನ್ನಾಗಿದೆ, ನಾವು ಎಲ್ಲಿಗಾರು ಟೂರ್ಗೆ ಹೋದಾಗ ತೊಗೊಂಡೋಗಕ್ಕೆ ತುಂಬ ಗಟ್ಟಿಯಾಗಿ ಚೆನ್ನಾಗಿದೆ. ನೆಕ್ಸ್ಟ್ ಬಂದಾಗ ತೊಗೋತೀವಿ ಅಂತ ಈ ಕಡೆ ಬರ್ತಾಯಿದ್ವಿ. ಶಿರೀಷ ಮಮ್ಮಿ ಐಸ್ ಕ್ರೀಮ್ ತಿನ್ನೋಣ ಅಂತು. ಆಯಿತು ನಾಡಿ, ಇನ್ನೇನು ಮಾಡೋಣ ಅಂತ ಐಸ್ ಕ್ರೀಮ್ಗೆ ಹೋದೋ. ಇಲ್ಲಿ ನೋಡಿದರೆ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಇದೆ. ಶಿರೀಷ ಯಾವ ಫ್ಲೇವರ್ ಬೇಕು ಆ ಫ್ಲೇವರ್ ಹೇಳಿದ್ರೆ ಐಸ್ ಕ್ರೀಮ್ ತಂದು ಮಧ್ಯದಲ್ಲಿ ಬೌಲ್ ಥರ ಮಾಡಿ ಕ್ಯಾರಮಲ್ ಸಿರಪ್ ಹಾಕಿಬಿಟ್ಟು ಅದರಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ನಟ್ಸ್ ಎಲ್ಲ ಕಟ್ ಮಾಡಿ ಹಾಕಿರ್ತಾರೆ. ಬಾದಾಮಿ ಜಾಸ್ತಿ ಸಿಗುತ್ತೆ. ನೆಕ್ಸ್ಟ್ ಬಾಳೆಹಣ್ಣು ಸಣ್ಣ ಪೀಸಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೊಡ್ತಾರೆ. ಸಖತ್ತಾಗಿತ್ತು ಮಾತ್ರ, ತಿಂದಾಗ ತುಂಬ ಟೇಸ್ಟಿಯಾಗಿತ್ತು. ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಸೈಡಲ್ಲಿ ಕೋನ್ ಇದೆಯಲ್ಲ, ಅದು ಒಂದು ತಗೊಂಡ್ರೆ 50 ರೂಪಾಯಿ ಅಂತೆ. ನಾವು ಫ್ಯಾಮಿಲಿ ಇದ್ದೀವಲ್ಲ, ನಮಗೆ ಫ್ಯಾಮಿಲಿ ಕಪ್ಪಲ್ಲೇ ಕೊಟ್ಬಿಡಿ ಅಂದರೆ ಅದರಲ್ಲೇ ಕೊಟ್ಟರು. ನಾವು ಆಚೆ ಇನ್ನೇನು ಬರ್ತಾಯಿದ್ದೀವಿ, ಆಚೆ ಬಂದ್ಬಿಟ್ಟಿದ್ವಿ. ಐಸ್ ಕ್ರೀಮ್ ತಿನ್ಕೊಂಡು ಆಚೆ ಕೂತ್ಕೊಂಡು ನೋಡಿ, ಔಟು ಲುಕ್ ಅನ್ನೋದು ಈ ಥರ ಇರುತ್ತೆ. ಮೆಜೆಸ್ಟಿಕ್ಕಿಂದ ಒಂದು ಸ್ಟಾಪ್ ಮುಂದೆ ಬಂದರೆ ನಿಮಗೆ ಈ ಲೂಲು ಮಾಲ್ ಅನ್ನೋದು ಸಿಗುತ್ತೆ. ನಾವು ಅಲ್ಲೇ ಕೂತ್ಕೊಂಡು ಐಸ್ ಕ್ರೀಮ್ ತಿಂದು ಎಂಜಾಯ್ ಮಾಡ್ತಾಯಿವಿ. ನೀವು ಹೋಗಿ ಅಲ್ಲಿ ಹಂಗೇನೆ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಓಕೆನಾ? ರಾಜೇಶ್ ಹಾಸ್ಟೆಲ್ಗೆ ಹೋಗ್ತಾವನೆ, ನಮಗೆ ಟಾಟಾ ಬಾಯ್ ಹೇಳ್ಬಿಟ್ಟು ಅವನು ಹೋಗಿದ್ದಾನೆ. ಈಗ ನಿಮಗೆ ನಾವು ಟಾಟಾ ಬಾಯ್ ಹೇಳ್ತೀವಿ. ಓಕೆನಾ? ಎಲ್ಲರಿಗೂ ಬಾಯ್, ಗುಡ್ ನೈಟ್.